ಹಲೋ ನಮಸ್ಕಾರ ದೇಸಿ ವೆಜ್ ಕಾರ್ನರ್ ಕನ್ನಡದ ವೀಕ್ಷಕರಿಗೆ ಸ್ವಾಗತ. ಇನ್ನೇನು ಶ್ರಾವಣ ಮಾಸ ಹತ್ರ ಬರ್ತಾ ಇರೋದ್ರಿಂದ ಹಬ್ಬಗಳ ಸಾಲೆ ಬರುತ್ತೆ. ಅದರಿಂದ ನಾನು ಇವತ್ತು ಒಂದು ಹಬ್ಬದ ಅಡುಗೆನೇ ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ. ತಂಬಿಟ್ಟು ದೇಸಿ ವೆಜ್ ಕಾರ್ನರ್ನ ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಈಗ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು 2 ಕಪ್ ಅಷ್ಟು ಹುರ್ಗಡ್ಲೆನ ಒಂದು ಬ್ಲೆಂಡರ್ಗೆ ಹಾಕಿ ಚೆನ್ನಾಗಿ ಫೈನ್ ಪೌಡ್ರ್ ಮಾಡ್ತಾ ಇದ್ದೀನಿ. ನಂದು ಚಿಕ್ಕದಾಗಿರೋದ್ರಿಂದ ಬ್ಲೆಂಡರು ನಾನು 2 ಸಲ ನಾನು ಇದನ್ನು ಪುಡಿ ಮಾಡಕ್ಕೆ ಹಾಕೊಳ್ತಾ ಇದ್ದೀನಿ. ಹಾಗೆ ನೀವು ಇಲ್ಲಿ ನಾನು ಸಿಹಿಗೆ ನಾನು ಸಕ್ಕರೆ ಬದಲಾಗಿ ಬೆಲ್ಲನ ಬಳಸ್ತಾ ಇದ್ದೀನಿ. ನೀವು ಸಕ್ಕರೆನ ಬಳಸ್ತೀನಿ ಅಂತಂದರೆ ಈ ಹುರ್ಗಡ್ಲೆನ ಪುಡಿ ಮಾಡ್ತೀರಲ್ಲ ಆ ಟೈಮಲ್ಲೇ ನೀವು ಸಕ್ಕರೆನ ಹಾಕ್ಕೊಂಡು ಮತ್ತು ಏಲಕ್ಕಿ ಪುಡಿನೂ ಕೂಡ ಹಾಕ್ಕೊಂಡು ನೀವು ಪುಡಿ ಮಾಡಿ ಒಂದು ಡಬ್ಬಿಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಯಾವಾಗ ಬೇಕೋ ಅವಾಗ ಬಳಸ್ಬೋದು. ಹಾಗೆ ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಬೆಲ್ಲ ಬಳಸೋದ್ರಿಂದ ನಿಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹಾಗೆ ರುಚಿಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನು 1 ಕಪ್ ಅಷ್ಟು ಬೆಲ್ಲಕ್ಕೆ 1/4 ಕಪ್ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕರಗಿಸ್ಕೋತಾ ಇದ್ದೀನಿ ಅಷ್ಟೇ. ಇದಕ್ಕೆ ಯಾವುದೇ ರೀತಿ ನಮಗೆ ಪಾಕ ಮಾಡಬೇಕು ಅನ್ನೋ ಹದ ಇರೋದಿಲ್ಲ. ಸೊ ಸ್ವಲ್ಪ ಬೆಲ್ಲದಲ್ಲಿ ಒಂಚೂರು ಇಂಪ್ಯೂರಿಟೀಸ್ ಅಥವಾ ಕಸ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಒಂದು ಸ್ಟ್ರೈನರ್ನ ಇಟ್ಕೊಂಡು ಆ ಬೆಲ್ಲನೆಲ್ಲ ಶೋಧಿಸ್ಕೊಳ್ತಾ ಇದ್ದೀನಿ. ಯಾವುದೇ ಒಂದು ನೀವು ಬೆಲ್ಲದ ಸಿಹಿ ತಿಂಡಿ ಮಾಡಬೇಕಾದ್ರೆ ಈ ರೀತಿ ಸ್ವಲ್ಪ ಶೋಧಿಸ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಹಾಗೆ ನಾನು ಇಲ್ಲಿ 1/3 ಕಪ್ ಅಷ್ಟು ಬಿಳಿ ಒಣ ಕೊಬ್ಬರಿ ತುರಿನ ತಗೋತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ನಾನು ಹುರಿದಿರೋ ಅಂತ ಹಾಗೆ ಪುಡಿ ಮಾಡಿರೋ ಅಂತ ನಾನು ಗೋಡಂಬಿ ಪುಡಿನೂ ಕೂಡ ಹಾಕೊಳ್ತಾ ಇದ್ದೀನಿ. ಈ ಗೋಡಂಬಿ ಪುಡಿ ಹಾಕೋದ್ರಿಂದ ನಿಮಗೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ತಂಬಿಟ್ಟಲ್ಲಿ ತುಂಬಾ ಈಸಿಯಾಗಿ ಕೂಡ ಮಾಡ್ಬೋದು. ಹಾಗೆ ನಾನಿಲ್ಲಿ ತೋರಿಸಿರೋದು ಸಾಂಪ್ರದಾಯಿಕವಾಗಿ ಬೇಸಿಕ್ ಆಗಿ ಮಾಡುವಂಥ ಒಂದು ತಂಬಿಟ್ಟು. ಇದಕ್ಕೆ ನೀವು ಬೇಕಾದ್ರೆ ಗಸಗಸೆನ ಕೂಡ ಹುರಿದು ಹಾಕೊಳ್ಬೋದು, ಇಲ್ಲ ಅಂತಂದರೆ ಎಳ್ಳುನೂ ಕೂಡ ಹುರಿದು ಹಾಕೋಬೋದು. ಹಾಗೆ ಗೋಡಂಬಿ ದ್ರಾಕ್ಷಿಗಳನ್ನೂ ಕೂಡ ನೀವು ತುಪ್ಪದಲ್ಲಿ ಕರೆದು ಹಾಕೊಳ್ಬೋದು. ನಿಮಗೆ ಯಾವ ರೀತಿ ಟೇಸ್ಟ್ ಇಷ್ಟ ಆಗುತ್ತೋ ಆ ರೀತಿ ನೀವು ಟೇಸ್ಟ್ ವೇರಿಯೇಷನ್ನ ಮಾಡ್ಕೊಳ್ಬೋದು. ಸ್ವಲ್ಪ ಬೆಲ್ಲದ ಇದು ಪಾಕ ಚೂರು ಬಿಸಿ ಇರೋದ್ರಿಂದ ನೋಡಿ ಕಲಿಸ್ಕೊಳ್ಳಿ. ಸ್ವಲ್ಪ ಆದಷ್ಟು ತಣ್ಣಗಾಗೋಷ್ಟು ಬಿಡಕ್ಕೆ ಹೋಗಬೇಡಿ. ಮಧ್ಯ ಇರೋ ಟೈಮಲ್ಲೇ ನೀವು ಅದನ್ನು ಉಂಡೆಗಳನ್ನ ಮಾಡಬೇಕು. ಇಲ್ಲಾಂದರೆ ಉಂಡೆಗಳು ಒಡವಡ್ಕ ಆಗಿಬಿಡತ್ತೆ, ನಿಮಗೆ ಸರಿ ಕಲ್ಸೋಕ್ಕಾಗೋದಿಲ್ಲ. ಸೊ ನಾನಿಲ್ಲಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಉಂಡೆಗಳನ್ನ ತಗೊಂಡು ನಾನು ನಿಮಗೆ ಇಲ್ಲಿ 3 ವೆರೈಟಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಸಾಮಾನ್ಯವಾಗಿ ತಂಬಿಟ್ಟು ನಿಮಗೆ ನಾಗರ ಪಂಚಮಿ, ನಾಗರ ಚೌತಿ ಅಥವಾ ಮಂಗಳಗೌರಿ ಹಬ್ಬಕ್ಕೆ ನಾವು ಸಾಮಾನ್ಯ ಮಾಡ್ತೀವಿ. ಕರ್ನಾಟಕದಲ್ಲಿ ಅಕ್ಕಿ ತಂಬಿಟ್ಟು ಮತ್ತು ಈ ಹುರ್ಗಡ್ಲೆ ತಂಬಿಟ್ಟು ತುಂಬಾ ಫೇಮಸ್ಸು. ಅಕ್ಕಿ ತಂಬಿಟ್ಟು ಹೇಗೆ ಮಾಡೋದು ಅಂತ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ನಾನೀಗ ಎಲ್ಲಡಿಕೆ ಕೊಡೋರು ಅಂತ ಆದರೆ ನೀವು ಈ ಥರ ಫ್ಲ್ಯಾಟಾಗಿ ಮಾಡಿ ಕೊಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಎಲ್ಲಡಿಕೆ ಕೊಡಬೇಕಾದ್ರೆ. ಹಾಗೆ ನೀವು ಹಬ್ಬಕ್ಕೆ ಯಾವ್ದಾರ ಮಂಗಳಗೌರಿ ಹಬ್ಬಕ್ಕೋ ಅಥವಾ ಇನ್ಯಾವ್ದಾರ ಹಬ್ಬ ಪೂಜೆಗೆ ನೀವು ದೀಪ ಹಚ್ತೀನಿ ಅಂತಂದರೆ ಒಂದು ಬಟ್ಲು ಆಕಾರ ಮಾಡಿ ನೀವು ಅದಕ್ಕೆ ತುಪ್ಪ ಹಾಗೆ ಬತ್ತಿನ ಇಟ್ಟು ಹಚ್ಚೋದ್ರಿಂದ ಆ ರೀತಿನೂ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ನಾನು ಆಗಲೇ ಹೇಳ್ದಂಗೆ 3 ವೆರೈಟಿ ನಾನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ದೇಸಿ ವೆಜ್ ಕಾರ್ನರ್ ಕನ್ನಡನ ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ವೀಕ್ಷಕರೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಮುಂಚಿತವಾಗಿ ತಿಳಿಯತ್ತೆ ಅಂತ ನಾನು ಹೇಳ್ತೀನಿ. ಸೊ ನೋಡಿ, ಒಂದು ಚೂರು ಕ್ರ್ಯಾಕ್ ಇಲ್ಲದೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಉಂಡೆಗಳು. ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಈಸಿ ಆಗುತ್ತೆ. ಹಾಗೆ ನೀವು ಇದನ್ನು ಮುಂಚೆನೇ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಹಬ್ಬದ ಟೈಮಲ್ಲಿ ತುಂಬಾ ಅನುಕೂಲ ಆಗುತ್ತೆ. ಹಾಗೆ ಇದಕ್ಕೆ ನೀವು ತೀರಾ ಡ್ರೈ ಆಗ್ತಾ ಇದೆ, ಸ್ವಲ್ಪ ಬೆಲ್ಲದ ಇದು ಸರಿಗೆ ಬರ್ತಾ ಇಲ್ಲ ನಿಮಗೆ ಅಂತಂದರೆ ನೀವು ಇದಕ್ಕೆ 1 ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ಹಾಲನ್ನು ಕೂಡ ಚುಮುಕ್ಸ್ಕೊಳ್ಬೋದು. ಜಾಸ್ತಿ ಹಾಲನ್ನ ಹಾಕಕ್ಕೆ ಹೋಗಬೇಡಿ. ಜಾಸ್ತಿ ಹಾಲು ಹಾಕೋದ್ರಿಂದ ನೀವು ಇದನ್ನು ಜಾಸ್ತಿ ದಿನ ಸ್ಟೋರ್ ಮಾಡೋಕ್ಕಾಗಲ್ಲ, ಬೂಜು ಬಂದ್ಬಿಡತ್ತೆ. 1 ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ಚುಮುಕ್ಸ್ಕೊಳ್ಳೋದ್ರಿಂದ ನೀವು ಬೇಕಾದ್ರೆ 1 ವಾರದಿಂದ 1.5 ವಾರದ ತನಕ ನೀವು ಇದನ್ನು ಇಟ್ಕೊಳ್ಬೋದು. ಹಾಗೆ ನಾನು ಸ್ಟೋರ್ ಅಂದರೆ ಒಂದು ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಹಾಗೆ ನಾನು ಇಲ್ಲಿ ಹಾಕಿರೋ ಅಂಥ ಒಂದು ಇಂಗ್ರೀಡಿಯೆಂಟ್ಸ್ಗೆ ನನಗೆ ಒಂದು 15 ರಿಂದ 20 ತಂಬಿಟ್ಟು ಉಂಡೆಗಳಾಗಿದೆ. ಹಾಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನೇನು ಹಾಕಿರ್ತೀನಿ ಪದಾರ್ಥಗಳ ಅಂತ ಒಂದು ಲಿಸ್ಟ್ ಕೂಡ ಕೊಟ್ಟಿರ್ತೀನಿ. ದಯವಿಟ್ಟು ಚೆಕ್ ಮಾಡೋದನ್ನು ಮಾತ್ರ ಮರಿಬೇಡಿ, ಅದನ್ನು ಕ್ಲಿಕ್ ಮಾಡಿಬಿಟ್ಟು. ನಾನು ಆಗಲೇ ಹೇಳ್ದಂಗೆ 3 ವೆರೈಟಿನ ನಿಮ್ಗೆ ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಇದು ಮಾಡಿರೋ ಈ ಒಂದು ವಿಡಿಯೋ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ನನ್ನ ವಿಡಿಯೋಗೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತಷ್ಟು ಹಬ್ಬಗಳದ ರೆಸಿಪೀಸ್ ಜೊತೆ ನಿಮ್ಮೆಲ್ಲರನ್ನೂ ಭೇಟಿ ಆಗ್ತೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.